ಈ ಕಲಿಯುಗದಲ್ಲಿಯೂ ತಕ್ಷಣವೇ ಭಕ್ತರ ಧ್ಯಾನಿಗೆ ಓಗೊಟ್ಟು ಕಷ್ಟಗಳನ್ನು ನಿವಾರಿಸುವ ಜಾಗೃತ ದೈವನೆಂದರೆ ಅದು ಶ್ರೀ ಆಂಜನೇಯ ಸ್ವಾಮಿ. ಭಕ್ತಿ, ಶಕ್ತಿ ಮತ್ತು ನಂಬಿಕೆಯ ಪ್ರತೀಕವಾಗಿರುವ ಹನುಮಂತನನ್ನು ಶ್ರದ್ಧೆಯಿಂದ ನೆನೆದರೆ ಸಾಕು, ಎಂತಹದೇ ಕಷ್ಟಗಳಿದ್ದರೂ ಬೆಟ್ಟದಂತೆ ಕರಗಿ ಹೋಗುತ್ತದೆ. ಕೋಟ್ಯಾಂತರ ಭಕ್ತರ ಅಚಲವಾದ ವಿಶ್ವಾಸ, ಅದರಲ್ಲೂ ಅಕ್ಷತ ಆಂಜನೇಯ ಸ್ವಾಮಿಯ ಮಂತ್ರ ಪಠನೆ ಇರುವಾಗ ಶಕ್ತಿ ಅಪಾರವಾದದ್ದು. ಆಂಜನೇಯ ಸ್ವಾಮಿಯ ಭಕ್ತರಲ್ಲಿ ಅಪಾರವಾದ ನಂಬಿಕೆಯನ್ನು ಉಂಟು ಮಾಡುವಂತಹ ಮತ್ತು ಅವರ ನಂಬಿಕೆಗಳ ಪ್ರಕಾರ ಅಕ್ಷತ ಆಂಜನೇಯ ಸ್ವಾಮಿಯ ಮಂತ್ರವನ್ನು ನಿಷ್ಠೆಯಿಂದ ಶುದ್ಧ ಮನಸ್ಸಿನಿಂದ ಪಠಿಸಿದರೆ ಸಾಕ್ಷಾತ್ ಸ್ವಾಮಿಯೇ ಸ್ವತಃ ಭಕ್ತರ ಕನಸಿನಲ್ಲಿ ಬಂದು ದರ್ಶನ ನೀಡುತ್ತಾನೆ ಎಂಬುದು ಬಲವಾದ ನಂಬಿಕೆ. ಯಾವಾಗ ಒಬ್ಬ ಭಕ್ತನು ತನ್ನ ಮನಗಳನ್ನು ಅರ್ಪಿಸಿ ಆಂಜನೇಯನನ್ನು ಪ್ರಾರ್ಥಿಸುತ್ತಾನೋ ಆಗ ಸ್ವಾಮಿಯು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮಾರ್ಗದರ್ಶನ ನೀಡಿ ಎದುರಾಗಿರುವ ಸಂಕಷ್ಟಗಳಿಗೆ ಪರಿಹಾರದ ಹಾದಿಯನ್ನು ತೋರಿಸುತ್ತಾನೆ. ಇದು ಕೇವಲ ನಂಬಿಕೆಯಲ್ಲ, ಬದಲಿಗೆ ಸ್ವಾಮಿಯ ನಾಮಸ್ಮರಣೆ ಮಾಡಿದ ಎಷ್ಟೋ ಭಕ್ತರ ಜೀವನದಲ್ಲಿ ನಡೆದಿರುವ ಪವಾಡ ಸದೃಶ ಸತ್ಯವಾಗಿದೆ. ಅಕ್ಷತ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಭಕ್ತರು ಕೆಲವು ಸರಳ ಆದರೆ ನಿಷ್ಠಾವಂತ ನಿಯಮಗಳನ್ನು ಪಾಲಿಸಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟ ನಿಮ್ಮದಾಗಬೇಕು ಅನ್ನುವುದಾದರೆ ನಿಮ್ಮ ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತಾರೆ. ಶುದ್ಧ ಮತ್ತು ಸಮಯವನ್ನು ಕೊಡಬೇಕು. ಶುದ್ಧತೆ ಅಂದರೆ ಪ್ರತಿದಿನ ಮುಂಜಾನೆ ಅಥವಾ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳೆದು ಶುದ್ಧರಾಗಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಬೇಕು. ಅಕ್ಷತೆಯ ಸಮರ್ಪಣೆ, ಸ್ವಾಮಿಯ ಫೋಟೋ ಅಥವಾ ಮೂರ್ತಿಯ ಮುಂದೆ ಕುಳಿತು ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಹಿಡಿದು ಮಂತ್ರ ಜಪಿಸುವುದು ವಿಶೇಷ. ಏಕಾಗ್ರತೆ ಅನ್ನುವುದು ತುಂಬ ಮುಖ್ಯ. ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಇಲ್ಲದೆ ಕೇವಲ ಹನುಮಂತನ ರೂಪವನ್ನು ಕಣ್ಣುಮುಂದೆ ತಂದುಕೊಂಡು ಮಂತ್ರವನ್ನು ಪಠಿಸಬೇಕು. ನಿಮ್ಮ ಜೀವನದಲ್ಲಿ ಎದುರಾಗುವ ಆರ್ಥಿಕ ಸಂಕಷ್ಟಗಳು, ಮಾನಸಿಕ ನೆಮ್ಮದಿಯ ಕೊರತೆ, ಉದ್ಯೋಗದಲ್ಲಿನ ಸಮಸ್ಯೆಗಳು ಅಥವಾ ಆರೋಗ್ಯದ ಏರುಪೇರುಗಳಿಂದ ಕಂಗಾಲಾದಾಗ ಈ ಮಂತ್ರವು ಒಂದು ರಕ್ಷ ಕವಚದಂತೆ ಕೆಲಸ ಮಾಡುತ್ತದೆ. ಅದರಲ್ಲಿ ಪ್ರಮುಖವಾಗಿ ಭಯ ನಿವಾರಣೆ. ಕನಸಿನಲ್ಲಿ ಆಂಜನೇಯನ ದರ್ಶನವಾಗುತ್ತಿದ್ದಂತೆ ಮನಸ್ಸಿನಲ್ಲಿದ್ದ ನಕಾರಾತ್ಮಕ ಶಕ್ತಿ ಮತ್ತು ಭಯ ದೂರವಾಗಿ ಧನಾತ್ಮಕ ಶಕ್ತಿ ಮೂಡುತ್ತದೆ. ಸಂಕಲ್ಪ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ಸಂಕಷ್ಟ ಹರಣ, ಶನಿ ದೋಷ ಅಥವಾ ಗ್ರಹಚಾರಗಳಿಂದ ಉಂಟಾಗುವಂತಹ ತೊಂದರೆಗಳು ಹನುಮಂತನು ತಕ್ಷಣವೇ ಹರಸಿ ಭಕ್ತನಿಗೆ ನೆಮ್ಮದಿಯನ್ನು ಕರುಣಿಸುತ್ತಾನೆ. ಆಂಜನೇಯ ಸ್ವಾಮಿಗೆ ಬೇಕಾಗಿರುವುದು ದೊಡ್ಡ ಮಟ್ಟದ ಆರಂಭದ ಪೂಜೆಯಲ್ಲ, ಬದಲಿಗೆ ನಿಷ್ಕಲ್ಮಶವಾದ ಭಕ್ತಿ. ಅಕ್ಷತ ಆಂಜನೇಯ ಸ್ವಾಮಿಯ ನಾಮಸ್ಮರಣೆ ನಂಬಿಕೆಯಿಂದ ಮಾಡಿದರೆ ಆತ ಕನಸಿನಲ್ಲಿಯೇ ಬಂದು ನಿಮ್ಮ ಕಷ್ಟಗಳನ್ನು ಪರಿಹರಿಸಿ ಜೀವನದ ದಾರಿದೀಪವಾಗುತ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆಂಜನೇಯ ಸ್ವಾಮಿಯ ರಕ್ಷಾ ಯಂತ್ರವನ್ನು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಅವರು ನಿಮಗೆ ನೀಡುತ್ತಾರೆ. ಸಕಲ ಸಂಕಷ್ಟಗಳು ದೂರವಾಗುತ್ತದೆ. ಆಂಜನೇಯನ ಕೃಪೆ ಆಶೀರ್ವಾದ ಆಗಲೆಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ತಂದಿರುವಂತಹ ಈ ಒಂದು ಯಂತ್ರ ಒಳ್ಳೆಯದಾಗತ್ತೆ.